ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದೆ. 3 ಪುಟ್ಟ ಮಕ್ಕಳ ಮೇಲೆ ಶ್ವಾನಗಳ ಅಟ್ಯಾಕ್ ಆಗಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿಯ ಕಥೆ ಇದು. 3 ಪುಟ್ಟ ಮಕ್ಕಳ ಮೇಲೆ ಶ್ವಾನಗಳು ಅಟ್ಯಾಕ್ ಮಾಡಿವೆ. ರಾಮದೇವಗಲ್ಲಿ, ತುಪ್ಪದಗಲ್ಲಿ, ಶಿಕ್ಕಲಗಾರದಲ್ಲಿ ಘಟನೆ ಆಗಿರುವಂಥದ್ದು. ಮಕ್ಕಳು ಆಟವಾಡುವಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳು ದಾಳಿ ಮಾಡಿವೆ. ಬಾಗೋಜಿ 5 ವರ್ಷ, ಪ್ರಭು 6 ವರ್ಷ, ರೇಖಾ ಶಿಕ್ಕಲಗಾರ್ ಗಾಯಗೊಂಡಿದ್ದಾರೆ. ತಾಲೂಕು ಆಸ್ಪತ್ರೆಗೆ 3 ಮಕ್ಕಳನ್ನು ಕೂಡ ದಾಖಲು ಮಾಡಲಾಗಿದೆ. ಮಕ್ಕಳ ಸುರಕ್ಷತೆಯ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಪೋಷಕರು. ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡಲು ಜನರು ಆಗ್ರಹಿಸುತ್ತಿದ್ದಾರೆ. ಪುಟ್ಟ ಮಕ್ಕಳು 5-6 ವರ್ಷದ ಮಕ್ಕಳ ಮೇಲೆ ಆಡುವಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳ ದಾಳಿಯಾಗಿದೆ. ಜನ ಬೇಸತ್ತು ಬಿಟ್ಟಿದ್ದಾರೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಆದಂತಹ ಘಟನೆ. ರಾಮದೇವಗಲ್ಲಿ, ತುಪ್ಪದಗಲ್ಲಿ, ಚಿಕ್ಕಲಗಾರದಲ್ಲಿ ಘಟನೆ ಆಗಿರುವಂಥದ್ದು. ಶ್ವಾನಗಳು ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿವೆ. ಆಡುವಂತಹ ಸಂದರ್ಭದಲ್ಲಿ ಮಕ್ಕಳು ಬೀದಿಯಲ್ಲಿ ಆಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಬೀದಿ ನಾಯಿಗಳು ದಾಳಿ ಮಾಡಿವೆ. ಪುಟ್ಟ ಮಕ್ಕಳು ಗಾಯಗೊಂಡಿದ್ದಾರೆ. ಬಾಗೋಜಿ ಮಗು 5 ವರ್ಷ, ಪ್ರಭು 6 ವರ್ಷ ಮತ್ತು ರೇಖಾ ಅಂತ ಹೇಳಲಾಗಿದೆ. ತಾಲೂಕು ಆಸ್ಪತ್ರೆಗೆ 3 ಮಕ್ಕಳನ್ನು ದಾಖಲು ಮಾಡಿದ್ರು. ಅಲ್ಲಿ ಚಿಕಿತ್ಸೆ ನಡೀತಿದೆ. ಮಕ್ಕಳ ಸುರಕ್ಷತೆ ಬಗ್ಗೆ ಪೋಷಕರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಬೀದಿ ನಾಯಿಗಳ ಹಾವಳಿಯನ್ನ ಸರ್ಕಾರ ತಡೆಗಟ್ಟಲಿಕ್ಕೆ ಎಷ್ಟೇ ಮುಂದಾದರೂ ಕೂಡ ಪುಟ್ಟ ಮಕ್ಕಳ ಮೇಲೆ ಈಗ ಅಟ್ಯಾಕ್ ಆಗಿರುವಂಥದ್ದು. ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಏನಿದೆ ಹೆಚ್ಚಿನ ಮಾಹಿತಿ? ಮಂಜರಿ, ಏನಂದ್ರೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈ ನಾಯಿಗಳ ಹಾವಳಿ ಸಾಕಷ್ಟು ಆಗಿದ್ದಕ್ಕೆ ಒಂದು ಜನರಲ್ಲಿ ಭಯಭೀತ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗಷ್ಟೇ ಬಾಗಲಕೋಟೆ ನಗರದಲ್ಲಿ ಸುಮಾರು ಒಂದು 8ರಿಂದ 10 ಜನಕ್ಕೆ ಒಂದು ನಾಯಿ ಕಡಿತ ಆಗಿತ್ತು. ಅದರಲ್ಲಿ ಇಡೀ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಸುಮಾರು 6 ಜನರು ನಾಯಿಯಿಂದ ಒಂದು ಮೃತಪಟ್ಟಿದ್ದಾರೆ. ಅಂದ್ರೆ ಇದು ಅಧಿಕೃತ ದಾಖಲೆನಿದೆ. ಹೀಗಾಗಿ ಜನರು ಸಾಕಷ್ಟು ಒಂದು ಆತಂಕ ಒಳಗಾಗಿದ್ದಾರೆ. ಮತ್ತು ಇದು ಈಗ ನಿನ್ನೆಯಿಂದ ಮತ್ತು ಇವತ್ತು ಬೆಳಗ್ಗೆಯಿಂದ ಜಮಖಂಡಿ ಪಟ್ಟಣದಲ್ಲಿ ಕೆಲವು ಪ್ರದೇಶಗಳಲ್ಲಿ, ಅಂದ್ರೆ ಬೇರೆ ಬೇರೆ ಪ್ರದೇಶದಲ್ಲಿ ಈ 3 ಜನ ಮಕ್ಕಳಿಗೆ ಒಂದು ನಾಯಿ ಕಡಿತ ಆಗಿತ್ತು. ಹೀಗಾಗಿ ಅವ್ರಿಗೆ ಗಂಭೀರವಾಗಿ ಗಾಯಗೊಂಡಂತವರು ಸ್ಥಳೀಯ ಸರ್ಕಾರ ಆಸ್ಪತ್ರೆಗೆ ದಾಖಲಿಸಿ ಒಂದು ಚಿಕಿತ್ಸೆ ನೀಡಲಾಗುತ್ತದೆ. ಹೀಗಾಗಿ ಜನರು ಒಂದು ಆತಂಕಗೊಂಡಿದ್ದಾರೆ. ಅಂದ್ರೆ ಈ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಸಾಕಷ್ಟು ತೊಂದರೆ ಉಂಟಾಗುತ್ತದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸ್ಥಳೀಯ ನಗರಸಭೆ ಆಡಳಿತ ಇರಬಹುದು, ಜನಪ್ರತಿನಿಧಿಗಳು ಈ ಬಗ್ಗೆ ಒಂದು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಂತ ಅವರು ಸ್ಥಳೀಯರು ಒಂದು ಆಗ್ರಹ ಮಾಡಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಒಂದು ವರ್ತನೆ ಮಾಡ್ತಾರೆ ಎಂಬುದು ಕಾಯ್ದು ನೋಡಬೇಕಾಗಿದೆ. ಮಂಜರಿ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅರಳಿಕಟ್ಟಿ ಅಲ್ಲಿ ಒಂದು 8 ನಾಯಿ ಅದಾವ್ರಿ. ಸತತ 1 ತಿಂಗಳದಿಂದ ಜ್ಯೋತಿ ಸ್ಕೂಲ್ ಕಮ್ಮಿ ಒಂದು ಚೀಫ್ ಆಫೀಸರ್ ಅವ್ರಿಗೆ ಇಲ್ಲಾಂದ್ರೆ ಕಮ್ಮಿ ಒಂದು ಎಲ್ಲಾರು ನಮಗೆ ಕಂಪ್ಲೇಂಟ್ ಕೊಟ್ಟಾರ. ಮೊನ್ನೆ ವಿನೋದ್ ಕೋಟೆ ಅಂತ ಹೇಳಿ ನಮ್ಮಲ್ಲಿ ಒಂದು ಇದನ್ನಾಗಿತ್ತು ಕೇಸ್ ಆಗಿದೆ. ದೊಡ್ಡವ್ರಿದ್ರಿ ಅವ್ರಿಗೆ ಕಳೆದ್ರಿ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡ್ಯಾರ. ಇಲ್ಲ ತಕ್ಕ ಬದಲು ಯಾರು ಜವಾಬ್ದಾರಿ ತಗೋತಾ ತಯಾರಿಲ್ರಿ. ಅವ್ರು ಹೋಗಿ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಾರ್ರಿ. ಅವ್ರು ಸ್ವಲ್ಪ ಯಾಕಂತ